ಚಿಕ್ಕಮಗಳೂರಿನಲ್ಲಿ ಆಪರೇಷನ್ ಕಾಡು ಕೋಣ ವಿವಾದ. ಲಕ್ಷ ಖರ್ಚು ಮಾಡಿ ಕಣ್ಣು ಕಾಣದಂಥ ಕೋಣವನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ. ಕಣ್ಣು ಕಾಣದ ಕೋಣವನ್ನು ಹಿಡಿಯಲು ಲಕ್ಷಾಂತರ ದುಂದು ವೆಚ್ಚ ಸರಿಯೇ ಅಂತ ಹೇಳಿ ಆಪರೇಷನ್ ಸಕ್ಸಸ್. ಆದರೆ ಕಣ್ಣಿರದ ಕಾಡು ಕೋಣವನ್ನು ಬೆನ್ನಟ್ಟಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಬೇಕಿತ್ತ? ಅಷ್ಟೊಂದು ದುಸ್ತರವಾಗಿತ್ತ ಕಣ್ಣು ಕಾಣದಂಥ ಕಾಡು ಕೋಣವನ್ನು ಹಿಡಿಯೋದು? ಜೊತೆಗೆ ಕಾಡು ಕೋಣ ಹಿಡಿಯೋಕೆ ಸಾಕಾನೆಗಳ ಬಳಕೆ ವೈಜ್ಞಾನಿಕವೇ ಅನ್ನೋ ಪ್ರಶ್ನೆ ಇದೆ. ಕಾಡು ಕೋಣ ಕಾರ್ಯಾಚರಣೆ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಳೆಹೊನ್ನೂರಿನ ಮರಸಣಿಗೆಯಲ್ಲಿ ನಡೆದಂಥ ಆಪರೇಷನ್ ಕೋಣ ಇದು. ಚಿಕ್ಕಮಗಳೂರು ಹೇಳಿ ಕೇಳಿ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚುತ್ತಿರುವಂಥ ಸಂದರ್ಭ ಇದು. ಕಾಡಾನೆಗಳ ಹಾವಳಿ ಮಿತಿಮೀರಿ ಹೋಗಿ ಕಾಡಾನೆಗಳ ಹಾವಳಿಯಿಂದ ಸಾಕಷ್ಟು ಪರಿತಪಿಸುವಂಥ ಸಂದರ್ಭ. ಇದೇ ಹೊತ್ತಿನಲ್ಲಿ ಈಗ ಕಾಡು ಕೋಣದ ಸರದಿ. ಕಾಡು ಕೋಣವು ಕೂಡ ಅಲ್ಲಿ ಅನೇಕ ಉಪಟಳವನ್ನು, ಜನರಿಗೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಕಾಡು ಕೋಣವನ್ನು ನೋಡಿ ಭಯಭೀತಿಗೊಂಡಿದ್ದಂಥ ಜನ ಒಂದು ಕಡೆ ಆದರೆ, ಆ ಕಾಡು ಕೋಣವು ಕೂಡ ನಾಡಿಗೆ ಬಂದು ಅದು ಕೂಡ ಭಯಭೀತಿಯಾಗಿತ್ತು. ಯಾಕೆಂದರೆ ಅದಕ್ಕೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಕಣ್ಣು ಕಾಣದಂಥ ಕೋಣ ಹಿಡಿಯೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಈಗ ವಿವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಸೊ ಹೀಗಾಗಿ ಸ್ಥಳೀಯ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ ವಿರುದ್ಧ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋಪಿ ನೀಡ್ತಾರೆ. ಗೋಪಿ, ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಈಸ್ ನಾಟ್ ಗುಡ್ ಅನ್ನೋ ರೀತಿಯಲ್ಲಿದೆ. ಯಾವ ರೀತಿ ಕಾರ್ಯಾಚರಣೆ ನಡೀತು? ಜೊತೆಗೆ ಅದೇನೋ ಬೆಟ್ಟ ಆಗಿದ್ದು ಇಲಿ ಹಿಡಿದ್ರು ಅಂತ ಹೇಳ್ತಾರಲ್ಲ, ಅದೇ ಗಾದೆ ಹೋಲಿಕೆ ಆಗುತ್ತಾ? ಹೌದು ದಶರಥ್, ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಾಣಿ ಮತ್ತು ಮಾನವ ಸಂಘರ್ಷ ವಿಪರೀತವೇ ಇರುವಂತದ್ದು. ಅದರಲ್ಲಿ ಕಾಡಾನೆಗಳದ್ದು ಜಾಸ್ತಿ, ಕಾಡಾನೆ, ಆನೆ ಜೊತೆಯಲ್ಲಿ ಹುಲಿ, ಇವುಗಳದ್ದು, ಕರಡಿ, ಈ ರೀತಿಯ ಏನು ಪ್ರಾಣಿಗಳದ ಉಪಟಳ ಜಾಸ್ತಿ ಇತ್ತು. ಜೊತೆಲಿ ಮಲೆನಾಡಿನಲ್ಲಿ ವಿಶೇಷ ಏನು ಅಂದ್ರೆ ಕಳಸ ಮತ್ತು ಈ ಎನ್ಆರ್ಪುರ ಭಾಗದಲ್ಲಿ ಕಾಡು ಕೋಣಗಳ ಹಾವಳಿ ವಿಪರೀತ ಇತ್ತು. ಆದ್ರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಒಂದು ಏನು ಆದೇಶವನ್ನು ಹೊರಡಿಸುತ್ತೆ. ಈ ಕಾಡು ಕೋಣಗಳನ್ನು ಹಿಡಿಯುತ್ತೀವಿ ಅಂತೇಳಿ ಇಲ್ಲಿಗೆ ಖುದ್ದು ಚಿಕ್ಕಮಗಳೂರು ಬಂದಂತಾಗ ಅರಣ್ಯ ಸಚಿವರು ಆದೇಶವೊಂದನ್ನು ಮಾಡ್ತಾರೆ. ಆದ್ರೆ ಈ ಕಾರ್ಯಾಚರಣೆ ಏನ್ ನಡೆಯುತ್ತೆ, ಇದ್ರ ಬಗ್ಗೆ ಈಗ ಸಾಕಷ್ಟು ವಿವಾದಗಳು ಹುಟ್ಕೊಂಡಿರುವಂತದ್ದು. ಕಾಡು ಕೋಣವೊಂದನ್ನ ಹಿಡಿಯೋದಕ್ಕೆ ಒಂದು ಅರಣ್ಯ ಇಲಾಖೆ ಒಂದು ತಂಡ ವೆಸ್ಟ್ ಬೆಂಗಾಲ್ಗೆ ಹೋಗಿ ಒಂದು ಟ್ರೈನಿಂಗ್ ಅನ್ನು ಪಡೆದುಕೊಂಡು ಬರುತ್ತೆ. ವಿಶೇಷವಾಗಿ ಒಂದು ತಂಡ ತೆರಳಿ ಅಲ್ಲಿಂದ ಆ ಕಾಡು ಕೋಣಗಳನ್ನ ಸೆರೆ ಹಿಡಿಯುವಂತ ಒಂದು ವಿಶೇಷ ತರಬೇತಿಯನ್ನು ಪಡೆದು ಬರುತ್ತೆ. ಆದ್ರೆ ತರಬೇತಿಯನ್ನು ಬಂದಂತ ಒಂದು ತಂಡ ಇಲ್ಲಿ ನಡೆಸುವಂತ ಕಾರ್ಯಾಚರಣೆ ಅಂದ್ರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು, ಅದರಲ್ಲೂ ಕೂಡ ಸಾಕಾನೆಗಳನ್ನ ಬಳಸ್ಕೊಂಡು ಒಂದು ಏನು ಒಂದು ಕಾಡು ಕೋಣವನ್ನ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸಿ ಭಾರಿ ಒಂದು ದೊಡ್ಡ ಸಾಹಸವನ್ನೇ ಮಾಡಿದ ರೀತಿಯಲ್ಲಿ ಅರಣ್ಯ ಇಲಾಖೆ ಏನು ನಡೆದುಕೊಂಡಿದೆ, ಅದು ಸಾಕಷ್ಟು ಇದಕ್ಕೆ ವಿವಾದದ ರೀತಿಯಲ್ಲಿ ಆಗಿರುವಂತದ್ದು ಶರತ್. ಯಾಕಂದ್ರೆ ಏನು ಈ ಕಾಡು ಕೋಣವನ್ನು ಹಿಡಿಯೋದಕ್ಕೆ ಅದು ಒಂದು ಕುರುಡು ಕಾಡು ಕೋಣವನ್ನ ಈಗ ಹಿಡಿದಿದ್ದಾರೆ ಅನ್ನೋದು ಒಂದು ರೀತಿಯ ಹಾಸ್ಯಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಆ ಕೋಣವನ್ನ ನಾವೇ ಹಿಡಿತಾ ಇದ್ವಿ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾ ಇರೋದು. ಅದು ಈ ಕೋಣವನ್ನು ಹಿಡಿಯೋದಕ್ಕೆ ಅರವಳಿಕೆ ಮದ್ದನ್ನ ಬಳಸುವಂತಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಏನ್ JCB ಬಳಸಿರುವಂತದ್ದಾಗಿರ್ಬೋದು, ನೂರಾರು ಜನ ಸಿಬ್ಬಂದಿಯನ್ನ ಬಳಸಿರುವಂತಾಗಿರ್ಬೋದು, ಇದು ಎಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಒಂದು ಹಾಸ್ಯದ ರೀತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಮಲೆನಾಡಿನ ಜನ ಈ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಗೋಪಿ.
ಸ್ಟಾರ್ಟ್ ಆಯ್ತು